ಇನ್ನು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಇನ್ನೂ ಅಂತಿಮ ನಿರ್ಧಾರ ಕೈಗೊಂಡಿಲ್ಲ. ಕೇಂದ್ರ ಸರ್ಕಾರವೂ ಕೂಡ ಇದಕ್ಕೆ ಕಾರಣ. ಅವರು ಸಪೋರ್ಟ್ ಪ್ರೈಸ್ ಅನ್ನ ನೀಡಬೇಕಿತ್ತು ಅಂತ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಈಗ ಏನ್ ತೊಂದರೆ ಆಗ್ತಾ ಇದೆ ಇದಕ್ಕೆ ಕೇಂದ್ರ ಸರ್ಕಾರ ಕೂಡ ಕಾರಣ. ಅವರು ಸಪೋರ್ಟ್ ಪ್ರೈಸ್ ಅನ್ನ ಕೊಡಬೇಕಿತ್ತು. ಒಂದು ಕಡೆ ಈಗ ಮೀಟಿಂಗ್ ಆಗ್ತಾ ಇದೆಯಲ್ಲ, ಈ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಇನ್ನೂ ಕೂಡ ಯಾವುದೇ ರೀತಿಯಾದಂಥ ಫೈನಲ್ ಡಿಸಿಷನ್ ಬಂದಿಲ್ಲ, ಕೈಗೊಂಡಿಲ್ಲ. ಕೇಂದ್ರ ಸರ್ಕಾರವೂ ಕೂಡ ಇದಕ್ಕೆ ಪ್ರಮುಖ ಕಾರಣ. ಅವರು ಕೂಡ ಸಪೋರ್ಟ್ ಪ್ರೈಸ್ ಅನ್ನ ನೀಡಬೇಕಿತ್ತು ಅಂತ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಕಬ್ಬು ಬೆಳೆಗಾರರು ಮಾಡ್ತಾ ಇರುವಂತಹ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಮಾಡಿದಂತಹ ಮಹತ್ವದ ಮೀಟಿಂಗ್ನ ವಿಚಾರವಾಗಿ ಶರಣಪ್ರಕಾಶ್ ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸಿಚುವೇಶನ್ ರಿಸಾಲ್ವ್ ಮಾಡಬೇಕಾಗಿದೆ. ಅದಕ್ಕೆ ಇದು ಸಿಚುವೇಶನ್ ಡಿಫ್ಯೂಸ್ ಮಾಡೋದಕ್ಕೆ ಇವತ್ತು ನಾವು ಯಾವ ರೀತಿ ಸ್ಪಂದಿಸಬೇಕು ಅಂತಕ್ಕಂಥದ್ದು ಚರ್ಚೆ ಆಗಬೇಕಾಗಿದೆ. ಅವರು ರಾಜ್ಯ ಸರ್ಕಾರಕ್ಕೆ ಏನೇನು ಮನವಿ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು, ಅದಕ್ಕೆ ನಾವು ಪರಿಹಾರವನ್ನ ನಾವು ಚರ್ಚೆ ಮಾಡಿ ಹುಡುಕೋಣ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರದನ್ನು ಕೂಡ ಅನೇಕ ಇವತ್ತು ಬೇಡಿಕೆ ಇದೆ ಅವ್ರದ್ದು. ಯಾಕಂದ್ರೆ FRP ಫಿಕ್ಸ್ ಮಾಡೋದೇ ಕೇಂದ್ರ ಸರ್ಕಾರ, ಆಮೇಲೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೇಂದ್ರ ಸರ್ಕಾರನೇ ಫಿಕ್ಸ್ ಮಾಡೋದು, ಅದು 8 ವರ್ಷದಿಂದ ಜಾಸ್ತಿ ಆಗಿದೆ. ಹಾಗಾಗಿ ಅನೇಕ ಏನು ನಮ್ಮ ಕಾರ್ಖಾನೆಗಳ ಸಮಸ್ಯೆ ಇದೆಯಲ್ಲ, ಅದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸ್ತಕ್ಕಂಥದ್ದು ಜಾಸ್ತಿ ಇದೆ ಸರ್. ಹಾಗಾಗಿ ಆದ್ರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ, ಕೇಂದ್ರ ಸರ್ಕಾರ ಮುಂದೆ ಇರ್ತಕ್ಕಂಥ ಸಮಸ್ಯೆಗಳನ್ನ ನಾನೇ ಡೆಲಿಗೇಷನ್ ಕರ್ಕೊಂಡು ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗ್ತೀನಿ, ತಮ್ಮೆಲ್ರಿಗೂ ರೈತರಿಗೂ ಫ್ಯಾಕ್ಟ್ರಿ ಓನರ್ಸ್ಗೂ ಕರ್ಕೊಂಡೋಗಿ ಚರ್ಚೆ ಮಾಡೋಣ. ಜೊತೆಗೆ ನಮ್ಮ ರಾಜ್ಯ ಸರ್ಕಾರಕ್ಕೆ ನಮ್ದು ಏನೇನು ಬೇಡಿಕೆ ಅದನ್ನು ಕೂಡ ರಿಸಾಲ್ವ್ ಮಾಡಲಿಕ್ಕೆ ನಾವು ಮುಂದೆ ಚರ್ಚೆ ಮಾಡೋಣ. ಈಗ ಸದ್ಯಕ್ಕೆ ನಾವು ರೈತರ ಈಗೇನು ಚಳವಳಿ ಮಾಡ್ತಾ ಇದ್ರೆ, ಇದು ಸಿಚುವೇಶನ್ ಅನ್ನ ನಾವು ಡಿಫ್ಯೂಸ್ ಮಾಡೋದಕ್ಕೆ ಯಾವ ರೀತಿ ಒಂದು ಒಪ್ಪಂದಕ್ಕೆ ಬರ್ತಕ್ಕಂಥ ಪ್ರಯತ್ನ ಮಾಡೋಣ.